ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗೆ ನಿಂತಿದೆಯಾ ಅನ್ನೋ ಅನುಮಾನ ಮತ್ತೆ ಶುರುವಾಗಿದೆ. ದಾವಣಗೆರೆ ದಂಗಲ್ ಬಳಿಕ ಮುನಿಸಿಕೊಂಡಿರುವ ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸೋದಕ್ಕೆ ಹಿಜಾಬ್ ನಿಷೇಧ ತೆರವು ಮಾಡಲಾಯಿತು. ಇದೀಗ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ ಹಿಂಪಡೆದಿರೋದು ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಪ್ರಕರಣ ಹಿಂಪಡೆದಿರೋದು ಕೈ ಕೇಸರಿ ಹಾಗೂ ಹಿಂದೂ ಸಂಘಟನೆಗಳ ಮಧ್ಯೆ ಕಿಚ್ಚು ಹೊತ್ತಿಸಿದೆ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ಹಿಂಪಡೆದ ರಾಜ್ಯ ಸರ್ಕಾರ. ಮುಸ್ಲಿಂರ ಓಲೈಕೆ ಅಂತ ಕೇಸರಿ ನಾಯಕರು ಕೆಂಡ. ಕಾಂಗ್ರೆಸ್ ನಾಯಕರು, ಕನ್ನಡ ಪರ ಸಂಘಟನೆಗಳು ಹಾಗೂ ರೈತರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 52 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೇಸ್ ಹಿಂಪಡೆದಿರುವುದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಹಿಂಪಡೆದಿರುವ ಕೇಸ್ಗಳಲ್ಲಿ ತೀವ್ರ ವಿವಾದಕ್ಕೀಡಾಗಿರುವ ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ಸಹ ಒಂದಾಗಿದೆ. ಕೇಸ್ ವಾಪಸ್ ಪಡೆಯಲು ಆದೇಶ ಮಾಡ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗಿದೆ ಎನ್ನುವ ಚರ್ಚೆ ಹುಟ್ಟಿಕೊಂಡಿದ್ದು, ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳ ನಾಯಕರು ಖಂಡಿಸಿದ್ದು, ಒಂದು ಕೋಮಿನ ವಿರುದ್ಧ ದಾಖಲಾದ ಕೇಸ್ ಸರ್ಕಾರ ವಾಪಸ್ ಪಡೆದಿದ್ದಕ್ಕೆ ಆಂದೋಲ ಶ್ರೀ ಸಿದ್ದಗಂಗಾ ಮಹಾಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಇದ್ದಾಗಲೆಲ್ಲ ಹಿಂದೂಗಳ ಭಾವನೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮುಸ್ಲಿಮರ ಓಲೈಕೆ ಪರಾಕಾಷ್ಠೆಗೆ ಹೋಗಿರೋದು ನೋಡಿದ್ದೇವೆ ಅಂತ ಸರ್ಕಾರ ತೀರ್ಮಾನದ ವಿರುದ್ಧ ಕಿಡಿಕಾರಿದ್ದಾರೆ. ಪೂಜೆ ಮಾಡಿ ಬರಬೇಕಾದ್ರೆ ಸಾವಿರಾರು ಜನ ಮುಸಲ್ಮಾನರು ಸರ್ಕಾರಿ ವಾಹನಗಳ ಸಮೇತ ಅಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳು ಹೋಗಿದ್ರು ಅವ್ರ ಮೇಲೆಲ್ಲ ಕಲ್ಲು ತೂರಾಟ ಆಯಿತು. ಬೇಕು ಅಂತಲೇ ಅಲ್ಲಿಯ ಶಾಸಕರ ಕಾರನ್ನು ಜಖಂ ಮಾಡಿದರು, SP ಕಾರು, ಕೇಂದ್ರ ಸಚಿವರ ಕಾರು, ಎಲ್ಲ DC ಅವ್ರ ಕಾರನ್ನು ಪುಡಿ ಮಾಡಿದರು ಮತ್ತು ಹಲ್ಲೆ ಕೂಡ ಮಾಡಿದರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದರು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿ ಒಂದು ಕ್ಯಾಮ್ರಾ ಕಸ್ಕೊಂಡು ಆ ಕಡೆ ಹೋಗಿದ್ದಾರೆ, ಇನ್ನೂ ಕ್ಯಾಮ್ರಾ ಪತ್ತೆ ಇಲ್ಲ. ಅಂತಹ ಒಂದು 7 ಪ್ರಕರಣಗಳು ಅಲ್ಲಿ ದಾಖಲಾಗಿತ್ತು. ಆದರೆ ಆ ಸರ್ಕಾರ ಏನು 23ರಲ್ಲಿ ಸರ್ಕಾರ ಬಂತು, ಆ ಸರ್ಕಾರದ ಬಂದ ತಕ್ಷಣವೇ UT ಖಾದರ್ ಸ್ಪೀಕರ್ಗೆ ಹೋಗಿ ಮನವಿ ಕೊಡ್ತಾರೆ, ಅಲ್ಲಿಯ ಮುಸಲ್ಮಾನರು ಪ್ರೆಷರ್ ಹಾಕ್ತಾರೆ, ಈ ಕೇಸನ್ನು ವಾಪಸ್ ಪಡಿಬೇಕು ಅಂತ ಹೇಳಿ. ಆ ಮೂಲಕ ಇವತ್ತು ರಾತ್ರೋರಾತ್ರಿ ನಿನ್ನೆಯ ದಿನ 8 ಪ್ರಕರಣಗಳಲ್ಲಿ ಅವರು ಆ ಕೇಸನ್ನು ವಾಪಸ್ ಪಡೆದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾರು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಪೂರ್ವ ತಯಾರಿಯನ್ನು ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡಿದಾರೋ ಮತ್ತು ಅದೇ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಒಂದು ಸಂಘಟನೆ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೋ ಅಂಥ SDPI ಮತ್ತು ಮುಸಲ್ಮಾನ್ ಗೂಂಡಾಗಳ ಕೇಸ್ಗಳನ್ನು ವರ್ಷ ಪೂರೈಕೆ ಆಗೋದಕ್ಕಿಂತ ಮುಂಚೆನೇ ವಾಪಸ್ ತೆಗೆದುಕೊಂಡಿರುವಂಥದ್ದು ಯಾವ ಪುರುಷಾರ್ಥಕ್ಕೆ? ಇದರಿಂದ ಸರ್ಕಾರ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಹೊರಟಿದೆ? ಯಾರು ಸರ್ಕಾರಿ ಆಸ್ತಿಪಾಸ್ತಿಯನ್ನು ನಾಶ ಮಾಡಲಿಕ್ಕೆ ಹೊರಟಿದಾರೋ, ಸರ್ಕಾರಿ ಅಧಿಕಾರಿಗಳ ಮೇಲೆ ಗೂಂಡಾವರ್ತನೆಯನ್ನು ಯಾರು ಮಾಡ್ತಾ ಬಂದಿದ್ದಾರೋ ಮತ್ತು ಗಲಭೆಯನ್ನೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಯಾರು ಮಾಡಿದಾರೋ ಅಂಥವರ ಕೇಸ್ಗಳನ್ನು ಈ ಹಿಂದಿನ ಹೋರಾಟಗಾರರ ಹೆಸರಿನ ನೆಪದಲ್ಲಿ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣವನ್ನ ಹಿಂಪಡೆದಿರುವ ವಿಚಾರ ವಿಪಕ್ಷಗಳ ನಾಯಕರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಕಾಂಗ್ರೆಸ್ ನಾಯಕರು ಸಹ ಸಮರ್ಥನೆಗೆ ಇಳಿದಿದ್ದಾರೆ. ಎಲ್ಲ ಪ್ರಕರಣಗಳ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲವನ್ನ ಪರಿಗಣಿಸಿ ಚರ್ಚೆ ಮಾಡಿಯೇ ತೀರ್ಮಾನ ಮಾಡಲಾಗಿದೆ. ಏಕಾಏಕಿ ತೀರ್ಮಾನ ಮಾಡಿಲ್ಲ, ಕಾನೂನಿನ ಬಗ್ಗೆ ಚರ್ಚೆ ಮಾಡಿಯೇ ತೀರ್ಮಾನ ಮಾಡಲಾಗಿದೆ ಎಂದಿದ್ದಾರೆ. ಆ ಪ್ರಕರಣದಲ್ಲಿ ಪೊಲೀಸರ ಮೇಲೂ ಕೂಡ ಅಲ್ಲಾಗಿತ್ತು, ಅಧಿಕಾರಿಗಳೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡಿದರು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿಲ್ಲ. ಏನಿಲ್ಲ, ಇದು ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದರು. ರೈತರ ಮೇಲೆ ತೊಗೊಂಡಿದ್ದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತೊಗೊಂಡಿದ್ದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರ ಮೇಲೆ ತೆಗೆದುಕೊಂಡಿದ್ದೀವಿ, ತಪ್ಪೇನಿಲ್ಲ. 2022ರ ಶಿವರಾತ್ರಿಯಂದು ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗದ ಪೂಜೆಯ ಸಂದರ್ಭದಲ್ಲಿ ದೊಡ್ಡ ಗಲಾಟೆಯಾಗಿ ಭಾರೀ ವಿವಾದ ಸೃಷ್ಟಿಯಾಗಿತ್ತು. ಆದ್ರೀಗ ಆ ಪ್ರಕರಣ ದಾಖಲಾಗಿ 4 ವರ್ಷಗಳಲ್ಲೇ ರಾಜ್ಯ ಸರ್ಕಾರ ಕೇಸ್ ಹಿಂಪಡೆದಿರುವುದು ಮುಸ್ಲಿಂರ ಓಲೈಕೆ ಎನ್ನಲಾಗ್ತಿದೆ.
ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.